ಇಂದು ನಮ್ಮ ಕರಡಿಗುಡಿ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ 2ರಲ್ಲಿ ವರ್ಷದಲ್ಲಿ 2 ಸರಿ ನಾವು ಗ್ರಾಮ ಸಭೆ ಮಾಡೋದ್ರಿಂದ ಅದರಲ್ಲಿ ಮೊದಲನೇ ಗ್ರಾಮ ಸಭೆ ಇಲ್ಲ, ಅದರಲ್ಲಿ ಮೊದಲನೇ ವಾರ್ಡ್ ಸಭೆ. ನಮ್ಮ ಗ್ರಾಮ ದೇವತೆ ಆದಂತ ಎಲ್ಲ ದೇವರುಗಳ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತಿನ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ಈ ಸಭೆಯ ವಾರ್ಡ್ನ ಅಧ್ಯಕ್ಷತೆಯನ್ನ ರೂಪಾ ಸವಲತ್ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮಾಡೋಣ ಅಂತ ಈಗ ಅವ್ರನ್ನ ಸ್ವಾಗತ ಮಾಡೋಣ. ಬನ್ನಿ ಮೇಡಮ್, ಅಧ್ಯಕ್ಷತೆಯಲ್ಲಿ ಕರೀತಾ ಇದ್ದೀವಿ. ಈ ಒಂದು ಸಭೆಗೆ ಹಾಜರಾಗಿರುವಂತಹ ಗೌರವಾನ್ವಿತ ರೂಪಾ ಸವಲತ್ ಮೇಡಮ್ ಅವರಿಗೆ ಸುಸ್ವಾಗತ. ಹಾಗೆಯೇ ನಮ್ಮ ನೆಚ್ಚಿನ ಸದಸ್ಯರಾದಂತಹ ಗೌರವಾನ್ವಿತ ಸದಾ ರಾಚಣ್ಣ ಸರ್ಗೆ ಸ್ವಾಗತವನ್ನು ಕೊಡ್ತೀವಿ ಮತ್ತು ಪಾರವರಬಳ್ಳಿ ಮೇಡಮ್ ಗೌರವಾನ್ವಿತ ಅಧ್ಯಕ್ಷರು ಕರಡಿಗುಡಿ ಗ್ರಾಮ ಪಂಚಾಯತಿ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ, ಈ ಸಭೆಯ ಉದ್ದೇಶ ಏನಪ್ಪ, ವಾರ್ಡ್ ಸಭೆಗಳ ಉದ್ದೇಶ ಅಂದ್ರೆ ನಾವು ಏನೇ ಯಾವುದೇ ಫಲಾನುಭವಿಗಳನ್ನ ಕಾಮಗಾರಿಗಳನ್ನ ಸೆಲೆಕ್ಷನ್ ಮಾಡೋದು ಮೊದಲಿಗೆ ಇದೆ ಈ ಸಭೆ. ಅಂದ್ರೆ ಈಗ ನಮಗೆ ಗಟರ್ ಬೇಕು, ಸಿಸಿ ರೋಡ್ ಬೇಕು, ಈ ರೀತಿ ನೀರಿನ ಸಮಸ್ಯೆ ಇತ್ತು, ಪೈಪ್ ಲೈನ್ ಬೇಕು, ಇಂಥವು ಇದ್ದಾಗ ನಾವು ಇಲ್ಲಿ ಈ ಸಭೆಯೊಳಗೆ ಬರ್ಕೊಂಡು ಅದನ್ನ ಗ್ರಾಮ ಸಭೆಯಲ್ಲಿ ಇನ್ನು ಅಪ್ರೂವಲ್ ತಗೊಂಡು ನಂತರದಲ್ಲಿ ಅದಕ್ಕೆ ಕ್ರಿಯೋಜನೆಯನ್ನ ಮಾಡ್ತೀವಿ. ಈಗ ನಮ್ಮ ಅಂಗನವಾಡಿ ಟೀಚರ್ಸ್ಗಳು ಕೂಡ ಇದ್ದೀವಿ, ಅವ್ರಿಗೂ ಕೂಡ ಈಗ ನಾವು ಇದೇ ಗ್ರಾಮ ಸಭೆ ಒಳಗೆ ಅವ್ರಿಗೆ ಕಟ್ಟಡ ಕಟ್ಕೊಡೋದಕ್ಕೆ ಈಗ ಮೇಡಮ್ ಹತ್ರ CDP ಮೇಡಮ್ ಕಡೆ ಮಾತಾಡಿ ಅದನ್ನ ಈ ಗ್ರಾಮ ಸಭೆ ಒಳಗೆ ಠರಾವ್ ಆಗ್ತದೆ. ಈ ಠರಾವ್ ಮಾಡ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಮತ್ತೆ ಹೊಸ ಅಂಗನವಾಡಿ ಕಟ್ಟಡಗಳು ಎಲ್ಲಿ ಈಗ ನಮ್ದು ದೊಡ್ಡಬಾವಿ ಹತ್ರ ಮಾಡೋದನ್ನ ಪ್ಲಾನ್ ಮಾಡಿದ್ವಿ. ಆ ಇದನ್ನ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೇಂದ್ರೀಕರಿಸಿ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನ ಫೋಕ್ಸೋ ಕಾಯ್ದೆ ಒಂದನ್ನ ಬಹಳ ಸೀರಿಯಸ್ ಆಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫೋಕಸ್ ಮಾಡ್ತಾ ಇದೆ. ಮಹಿಳೆಯರ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಮತ್ತು ಮಕ್ಕಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಇದನ್ನ ತಡೆಗಟ್ಟಲಿಕ್ಕೆ 19ನೇ ತಾರೀಕು ನಾವು ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಒಂದು ದಿನದ ತರಬೇತಿ ಇರ್ತೈತೆ. ಯೂಟ್ಯೂಬ್ ಚಾನಲ್, ಟಿವಿಲಿ ಹಚ್ಚಿ ಇದು ಮಾಡ್ತೀವಿ, ದಯಮಾಡಿ ಬರಬೇಕು. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಆಗ್ತಾ ಇರುವಂತ ದೌರ್ಜನ್ಯಗಳು ಕಡಿಮೆ ಆಗ್ಬೇಕು. ಹೆಣ್ಮಕ್ಳ ಮೇಲೆ ಆಗ್ತಾ ಇರೋದು ಅದು ಸ್ವಂತ ಮನೆಯವರಿಂದ ಆಗಿರ್ಬೋದು, ಹೊರಗಿನವರಿಂದ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಲಿ ಅಂತ ಈಗ ನಮ್ಮ ಇನ್ಸ್ಪೆಕ್ಟರ್ ಮಾರೇಗಾಳ ಪೊಲೀಸ್ ಸ್ಟೇಷನ್ ಅವರು ನಮಗೆ ಪತ್ರವನ್ನು ನೀಡಿದ್ದಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವು ಕೇಂದ್ರೀಕರಿಸ್ತಾ ಇದ್ದೀವಿ ಇವತ್ತು. ಮತ್ತೀಗ ಶಾಲೆಗಳು ಮತ್ತು ನಮ್ಮ ಮುಖ್ಯ ಬೀದಿಗಳಲ್ಲಿ ಏನು ಕ್ಯಾಮರಾಗಳನ್ನು ಹಾಕಬೇಕು ಅನ್ನೋದನ್ನು ಕೂಡ ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿದ್ದಾರೆ. ಅದನ್ನು ಕೂಡ ನಾವು ಈ ಸರಿ ಮುಖ್ಯ ಸರ್ಕಲ್ಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳ ಎಂಟ್ರೆನ್ಸ್ಗಳಲ್ಲಿ, ಗ್ರಾಮ ಪಂಚಾಯತಿ ಎಂಟ್ರೆನ್ಸ್